Hello friends, welcome to the class Indian Polity presented by Sangiti sir. Telegram channel, YouTube channel, Instagram and education app ಕೂಡ ಇದೆ ಸಂಗಟಿ ಸರ್ ಅಕಾಡೆಮಿ ಅನ್ನುವಂಥ ಆಂಡ್ರಾಯ್ಡ್ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ. ನಾವು ಪ್ರಿವಿಯಸ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಮೂಲಕ ಇಂಡಿಯನ್ ಪಾಲಿಟಿಯನ್ನು ನೋಡ್ತಾ ಇದ್ದೀವಿ. ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಭಾಗಗಳನ್ನು ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ? ಯಾವುದನ್ನ ತಿದ್ದುಪಡಿ ಮಾಡೋಕ್ಕಾಗಲ್ಲ? ಸಂವಿಧಾನದ ಮುನ್ನುಡಿಯನ್ನು ನಾವು ತಿದ್ದುಪಡಿ ಮಾಡೋಕ್ಕಾಗಲ್ವಾ? ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು DPSPಗಳನ್ನು ಮಾಡೋಕ್ಕಾಗಲ್ವಾ? ಮೂಲಭೂತ ಹಕ್ಕುಗಳನ್ನು ಮಾಡೋಕ್ಕಾಗಲ್ವಾ? ಅಥವಾ ನ್ಯಾಯಾಂಗ ವಿಮರ್ಶೆ ಜುಡಿಷಿಯಲ್ ರಿವ್ಯೂ ಯಾವುದನ್ನು ಮಾಡೋಕ್ಕಾಗಲ್ಲ? ಇದನ್ನು ಮಾತ್ರ ಮಾಡೋಕ್ಕಾಗಲ್ಲ. ನ್ಯಾಯಾಂಗ ವಿಮರ್ಶೆ, ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು, ಮಾಡಿದ್ದಾರೆ. ಈಗ ರೀಸೆಂಟಾಗಿ 15 ಕ್ಲಾಸ್ 6 ಸೇರಿಸಿದ್ದಾರೆ, ತಿದ್ದುಪಡಿ ಮಾಡಿ 16 ಕ್ಲಾಸ್ 6 ಸೇರಿಸಿದ್ದಾರೆ. ಯಾವ ಸಂವಿಧಾನ ತಿದ್ದುಪಡಿ ಮೂಲಕ ಸೇರಿಸಿದ್ದಾರೆ ಸ್ನೇಹಿತರೆ ಹೇಳಿ, ಅದನ್ನು ಕಮೆಂಟ್ ಮಾಡಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಂತೂ ತುಂಬ ಸಾಕಷ್ಟು ಬಾರಿ ತಿದ್ದುಪಡಿಗಳನ್ನು ಮಾಡಿದ್ದಾರೆ ರಾಜನೀತಿ ನಿರ್ದೇಶಕ ತತ್ವಗಳಿಗೆ, ರೈಟ್. ಸಂವಿಧಾನದ ಮುನ್ನುಡಿ ಅದನ್ನು ಕೂಡ ತಿದ್ದುಪಡಿ ಮಾಡಿ ಸೇರಿಸಿದ್ದಾರೆ. ಯಾವ ಪದಗಳನ್ನು ಸೇರಿಸಿದ್ದಾರೆ? ಯಾವ ತಿದ್ದುಪಡಿ ಮೂಲಕ, ಸಂವಿಧಾನ ತಿದ್ದುಪಡಿ ಮೂಲಕ ಯಾವ ಯಾವ ಪದಗಳನ್ನು ಸೇರಿಸಲಾಯಿತು? ತುಂಬಾ ಸರ್ತಿ ಕೇಳಿದ್ದಾರೆ ಕ್ವಶನ್, ಇದು ಆನ್ಸರ್ ಮಾಡಿ. ನ್ಯಾಯಾಂಗ ವಿಮರ್ಶೆ ಮಾತ್ರ ಅದನ್ನ ತಿದ್ದುಪಡಿ ಮಾಡಕ್ ಬರೋದೇ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಜುಡಿಷಿಯಲ್ ರಿವ್ಯೂ ಏನದು? ನ್ಯಾಯಾಂಗ ವಿಮರ್ಶೆ ಅಂದ್ರೆ, ಈಗ ಪಾರ್ಲಿಮೆಂಟ್ ಆಗಲಿ, ಸ್ಟೇಟ್ ಲೆಜಿಸ್ಲೇಚರ್ ಆಗಲಿ, ಅವ್ರು ಯಾವುದೋ ಒಂದು ಕಾಯ್ದೆ ಮಾಡ್ತಾರೆ ಅನ್ಕೊಳ್ಳಿ. ಕಾಯ್ದೆ ಮಾಡಿದ ಮೇಲೆ ಅದು ನ್ಯಾಯಾಂಗ ನೋಡುತ್ತೆ, ಇದು ಕರೆಕ್ಟ್ ಆಗಿದ್ರೆ ಎಸ್ ಇದು ಸರಿ ಇದೆ, ಅಥವಾ ಇಲ್ಲಾಂದ್ರೆ ಇದು ತಪ್ಪಿದ್ರೆ ಇದು ರಾಂಗ್ ನೀವು ಮಾಡಿದ್ದು ಅಂತ. ಆ ಥರ ಅಧಿಕಾರ, ಅದು ಸುಪ್ರೀಂ ಕೋರ್ಟ್ಗೆ ಇರುವಂತ ಅಧಿಕಾರ ನ್ಯಾಯಾಂಗ ವಿಮರ್ಶೆ. ಹೈಕೋರ್ಟ್ಗೆ ಕೂಡ ನ್ಯಾಯಾಂಗ ವಿಮರ್ಶೆ ಇದೆ. ಸೊ ಈ ಅಧಿಕಾರವನ್ನ ನೀವು ತೆಗೆದಾಕಾಗಲ್ಲ, ತಿದ್ದುಪಡಿ ಮಾಡಿ ಚೇಂಜ್ ಇಲ್ಲ ನಿಮಗೆ ಅಂತ. ಒಂದ್ಸಲ ಮಾಡಿ ಇಟ್ಟಿದ್ರು ಆಲ್ರೆಡಿ. ಇಂದಿರಾ ಗಾಂಧಿ ಅವರು 42ನೇ ಸಂವಿಧಾನ ತಿದ್ದುಪಡಿ ಮೇಲೆ ಇದು ನಿಮ್ಗೆ ಅಧಿಕಾರ ಇಲ್ಲಿ ನಡ್ರಿ ಅಂತಕ್ಕಂತೆ ಕ್ಯಾನ್ಸಲ್ ಮಾಡಿ ಇಟ್ಟಿದ್ರು. ಮತ್ತೆ 43ನೇ ಸಂವಿಧಾನ ತಿದ್ದು ವಾಪಸ್ ಇವರಿಗೆ ಅಧಿಕಾರ ಕೊಟ್ಟರೆ ಇದು ಫೈನಲ್ ಅದು. ಆಮೇಲೆ ನೀವು ಇದನ್ನು ತಿದ್ದುಪಡಿನೇ ಮಾಡೋಕ್ಕಾಗಲ್ಲ. ಯಾಕೆ ಆಗಲ್ಲ ಅಂದ್ರೆ, ಇದು ಬೇಸಿಕ್ ಸ್ಟ್ರಕ್ಚರ್ ಅಲ್ಲಿ ಸೇರಿಸಿಬಿಟ್ರೆ ಅವರು. ಯಾವ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೂಲಕ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಬಂತು ಸ್ನೇಹಿತರೆ? ಬೇಸಿಕ್ ಸ್ಟ್ರಕ್ಚರ್ ಅನ್ನುವಂಥದ್ದು, ರೈಟ್, ಅದರಲ್ಲಿ ಸೇರಿಸಿಬಿಟ್ರೆ ಅವ್ರು. ಹಾಗಾಗಿ ನ್ಯಾಯಾಂಗ ವಿಮರ್ಶೆನ ನೀವು ಮಾಡೋಕ್ಕಾಗಲ್ಲ. ಕೇಳ್ತಾರೆ ಕ್ವಶನ್ ಈ ರೀತಿ. ಹೊಸ ರಾಜ್ಯ ರಚನೆಗೆ ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ಶೆಡ್ಯೂಲ್ ಅನ್ನು ತಿದ್ದುಪಡಿ ಮಾಡಬೇಕು? ಈಗ ಕರ್ನಾಟಕನ ಡಿವೈಡ್ ಮಾಡಿ 2 ಮಾಡ್ತಾರೆ ಅನ್ಕೊಳ್ಳಿ. ಅವಾಗ ಒಂದು ರಚನೆ ಮಾಡ್ಬೇಕಾದ್ರೆ ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನು ಮಾಡ್ತೀವಿ. ಅದರಲ್ಲಿ ಯಾವ ಶೆಡ್ಯೂಲ್ ಅನ್ನು ತಿದ್ದುಪಡಿ ಮಾಡ್ತೀರಿ? ಮೊದಲ ಶೆಡ್ಯೂಲ್, 1ನೇ ಶೆಡ್ಯೂಲ್, ಸೆಕೆಂಡ್ ಒನ್, ಥರ್ಡ್, 9th ಒನ್, ಯಾವುದದು? ಎಸ್, ಇಟ್ ಈಸ್ ಅ ಫಸ್ಟ್ ಶೆಡ್ಯೂಲ್. ಫಸ್ಟ್ ಶೆಡ್ಯೂಲ್ ಅನ್ನ ಚೇಂಜ್ ಮಾಡ್ತಾರೆ. ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿಗಳಲ್ಲಿ ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶ NCT, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಕರೀತಾರೆ. NCT ಡೆಲ್ಲಿ ಅಂತ ಕರಿತೀವಿ ಅದಕ್ಕೆ. ಯಾವ ತಿದ್ದುಪಡಿ ಮೂಲಕ ಬಂತು? ಕೇಳಿದ್ದಾರೆ, ಸಾಕಷ್ಟು ಬಾರಿ ಕೇಳಿದ್ದಾರೆ. ಯಾವ ಇಯರ್ ಅನ್ನೋದು ಕೂಡ ಹೇಳಿ ಕಮೆಂಟ್ ಅಲ್ಲಿ ಮಾಡಿ. 63ನೇ ತಿದ್ದುಪಡಿ, 69, 74, 76. ಸರಿಯಾದ ಉತ್ತರ 69th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಯಾವ ಇಯರ್ ಕೂಡ ಹೇಳಿ, ಅದನ್ನು ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಇಲ್ಲಿ ಸಿಸ್ಟಮ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ, ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಕ್ವಶನ್ ಕೇಳ್ತಾರೆ ನೋಡೋಣ. ಸೊ ಚಾಪ್ಟರ್ ವೈಸ್ ಒಂದೊಂದು ಚಾಪ್ಟರ್ ಅಷ್ಟು ಕ್ವಶನ್ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಐಡಿಯಾ ಬರ್ತಾ ಹೋಗುತ್ತೆ. ಮತ್ತೊಂದ್ಸಲ ನಿಮಗೆ ಥಿಯರಿ ಹೇಳ್ಬಿಟ್ರಂತೂ ಇವನ್ IAS ಲೆವೆಲ್ಗೂ ಪರ್ಫೆಕ್ಟ್ ಆಗ್ತದೆ. ಇನ್ನು ಎಷ್ಟೋ ಪಾಯಿಂಟ್ಗಳು ಈ ಕ್ವಶನ್ ಆನ್ಸರ್ ಮೂಲಕ ಸ್ವಲ್ಪ ಕವರ್ ಆಗ್ತದೆ, ಥಿಯರಿ ಮೂಲಕ ಇನ್ನೂ ಇನ್ ಡೆಪ್ತ್ ಆಗಿ ಹೋಗ್ತದೆ. ಓಕೆ, ಎಲ್ಲ ಕಂಪ್ಲೀಟ್ ಆಗಿ ಮಾಡ್ತೀನಿ, ಟೈಮ್ ವೇಸ್ಟ್ ಮಾಡ್ಬಿಡಿ. ಇಷ್ಟು ಫಾಲೋ ಮಾಡ್ತಾ ಹೋಗಿ ಪಕ್ಕ ನೀವು ಯಾವುದೇ ರೀತಿ ಎಕ್ಸಾಮ್ ಅನ್ನ ಇದರಲ್ಲಿ ಬರೀಬಹುದು. ಭಾರತ ಸರ್ಕಾರದ ಅಂದಾಜು ರಸೀದಿಗಳು, ರಿಸಿಪ್ಟ್ ಅಂದ್ರೆ ಭಾರತ ಸರ್ಕಾರದ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ದುಡ್ಡು ಬರುತ್ತಲ್ಲ, ಅದು ಖರ್ಚು, ಅಲ್ಲಿಂದ ಹೊರಗಡೆ ಖರ್ಚು ಮಾಡೋದಕ್ಕೆ ಹೇಳಿಕೆಯ ಪ್ರತಿ ಹಣಕಾಸು ವರ್ಷಕ್ಕೆ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗಿ ಮಾರ್ಚ್ 31ರವರೆಗೆ ಹಣಕಾಸು ವರ್ಷ ಫೈನಾನ್ಷಿಯಲ್ ಇಯರ್ ಇರ್ತದೆ. ಸಂಸತ್ತಿನ ಮುಂದೆ ಇಡಬೇಕು. ಬಜೆಟ್ ಅಂತ ಕರಿತೀವಲ್ಲ, ಯಾವ ವಿಧಿ ಹೇಳ್ತದೆ? ಸಂವಿಧಾನದಲ್ಲಿ ಬಜೆಟ್ ಅಂತಿಲ್ಲ, ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ, ವಾರ್ಷಿಕ ಹಣಕಾಸು ಹೇಳಿಕೆ. ಓಕೆ, ಅದು ಬಜೆಟ್ ಅನ್ನೋದು ನಾವು ರೂಢಿಯಲ್ಲಿ ಕರಿತಾ ಇರುವಂತದ್ದು. ನ್ಯೂಸ್ ಪೇಪರ್ ಅವರೆಲ್ಲ ಕರೆದಿದ್ದದೆಲ್ಲ. ಸಂವಿಧಾನದಲ್ಲಿ ಯಾವುದೇ ರೀತಿ ಬಜೆಟ್ ಅನ್ನೋ ಪದನೇ ಇಲ್ಲ. ಅದಕ್ಕೆ ಯಾವ ಆರ್ಟಿಕಲ್ ಅಲ್ಲಿದೆ? 110, 111, 112, 113. ಸರಿಯಾದ ಉತ್ತರ 112. ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ವಾರ್ಷಿಕ ಹಣಕಾಸು ಹೇಳಿಕೆ. ಆಕ್ಚುಲಿ ನೀವು ಬಜೆಟ್ ಬಂತು ಅಂತ ಹಂಗ ಅನ್ನೋಂಗಿಲ್ಲ. ನೀವೆಲ್ಲ ಸಂವಿಧಾನದ ಸ್ಟೂಡೆಂಟ್ ಅಲ್ಲ, ಸ್ಟೂಡೆಂಟ್ ಆಫ್ ಪಾಲಿಟಿ. ನೀವೇನು ಹೇಳ್ಬೇಕು? ವಾರ್ಷಿಕ ಹಣಕಾಸು ಹೇಳಿಕೆ ಅಂತ ಹೇಳ್ಬೇಕು. ಬಜೆಟ್ ಅನ್ನೋದು ಜಸ್ಟ್ ರೂಢಿಯಲ್ಲಿ ಬಂದಿರುವಂತದ್ದು. ಓಕೆ, ಇಲ್ಲಿ 110 ಇದೆಯಲ್ಲ, ಇದ್ರದ್ದು ಯಾವ್ದ್ರ ಬಗ್ಗೆ ಹೇಳುತ್ತೆ? ಇದು ಕೂಡ ಕ್ವಶನ್ ತುಂಬಾ ಸಲ ಕೇಳಿದಾರೆ. 110 ಯಾವ್ದ್ರ ಬಗ್ಗೆ ಹೇಳುತ್ತೆ ಅದನ್ನು ಹೇಳಿ. ಅದು ಇನ್ ಡೀಟೇಲ್ ಆಗಿ ಅದನ್ನು ಸ್ಟಡಿ ಮಾಡೋಣ. ಆರ್ಟಿಕಲ್ ಅಂತ ಬಂದಾಗ ಅವಾಗ ಇನ್ ಡೆಪ್ತ್ ಆಗಿ ಕೂಡ ಕೇಳ್ತಾರೆ KS IAS ಲೆವೆಲ್ಗೆ. ಆಯಾ ಕ್ಷೇತ್ರಗಳಲ್ಲಿ ಯೂನಿಯನ್ ಮತ್ತು ರಾಜ್ಯ ಶಾಸಕಾಂಗಗಳನ್ನು ಸರ್ವೋಚ್ಚಗೊಳಿಸಲಾಗುತ್ತದೆ ಮತ್ತು ಅವರು ಇತರರಿಗೆ ಮೀಸಲಾಗಿರುವ ಗೋಳವನ್ನು ಅತಿಕ್ರಮಿಸಬಾರದು. ಈ ಪರಿಕಲ್ಪನೆಯನ್ನು ಈ ಕೆಳಗಿನಲ್ಲಿ ಯಾವುದು ಎಂದು ಕರೆಯಲಾಗುತ್ತದೆ? ಏನಂತ ಕರೀತಾರೆ ಇಲ್ಲಿ?
ಏನು ವಿದಿನ್ ದೇರ್ ರೆಸ್ಪೆಕ್ಟಿವ್ ಸ್ಪೇರ್ಸ್ ದ ಯೂನಿಯನ್ ಅಂಡ್ ಸ್ಟೇಟ್ಸ್ ಲೆಜಿಸ್ಲೇಚರ್ ಆರ್ ಮೇಡ್ ಸುಪ್ರೀಂ ಅಂಡ್ ದೇ ಶುಡ್ ನಾಟ್ ಎನ್ಕ್ರೋಚ್ ದ ಸ್ಪೇರ್ ರಿಸರ್ವ್ಡ್ ಫಾರ್ ಅದರ್. ಈಗ ಇಲ್ಲಿ ಒಂದು ಕರ್ನಾಟಕ ರಾಜ್ಯ ಇದೆ ಅಂತ ಅನ್ಕೊಳ್ಳಿ. ಇದು ಕರ್ನಾಟಕ ರಾಜ್ಯ, ಇದು ಭಾರತ ದೇಶ ಇದೆ, ಭಾರತದಲ್ಲೇ ಕರ್ನಾಟಕ ಇದೆ. ಇವ್ರದ್ದು ಅಧಿಕಾರ ಏನಿದೆ, ಇವ್ರದ್ದು ಒಂದು ವ್ಯಾಪ್ತಿಯಲ್ಲಿ ಇವ್ರಿಗೆ ಒಂದು ಭಯಂಕರ ವ್ಯಾಪ್ತಿ ಇದೆ. ಕರ್ನಾಟಕದ ಒಂದು ಅಧಿಕಾರದ ವ್ಯಾಪ್ತಿ ಅದರಲ್ಲಿದೆ. ಈ ಕರ್ನಾಟಕದ ಅಧಿಕಾರ ವ್ಯಾಪ್ತಿಯಲ್ಲಿ ಕರ್ನಾಟಕನೇ ಸಾರ್ವಭೌಮ. ಭಾರತದ ಅಧಿಕಾರ ವ್ಯಾಪ್ತಿ ಏನೇನು ಅಧಿಕಾರ ಕೊಟ್ಟರೆ ಅದರಲ್ಲಿ ಭಾರತನೇ ಸಾರ್ವಭೌಮ. ಒಬ್ರು ಇನ್ನೊಬ್ಬರನ್ನ ಹೋಗಿ ಅವ್ರ ಅಧಿಕಾರ ಇದು ನಮ್ದು ಅಂತ ಅವ್ರದ್ದು ತಗೊಳ್ಳೋಂಗಿಲ್ಲ. ಈಗ ನಿಮ್ಮ ಮನೆ ಇರ್ತದೆ, ನಿಮ್ಮ ಮನೆಯದಷ್ಟೇ ನೀವು ಅಧಿಕಾರ ನೋಡ್ಕೋಬೇಕು. ಪಕ್ಕದ ಮನೆಯವರು ಅರ್ದು ಹೋಗಿ ನಾವು ಅಲ್ಲಿ ಅವ್ರ ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ, ಅವ್ರಿಗೆ ಆ ಇದರಲ್ಲಿ ಇಂಟರ್ಫಿಯರ್ ಆಗೋಂಗಿಲ್ಲ. ಅದು ಯಾವ್ದು ಹೇಳುತ್ತೆ, ಈ ತರ ಕಾನ್ಸೆಪ್ಟ್ ಅನ್ನ ಯಾವ್ದು ಹೇಳುತ್ತೆ? ಡಾಕ್ಟ್ರಿನ್ ಆಫ್ ಕಲರಬಲ್ ಲೆಜಿಸ್ಲೇಷನ್. ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿರೋದು, ಬಣ್ಣ ಬಣ್ಣದ ನೋಡಿ ಇಲ್ಲಿ ಈ ತರ ಬರ್ತದೆ ಇವೆಲ್ಲ. ಡಾಕ್ಟ್ರಿನ್ ಆಫ್ ಕಲರಬಲ್ ಲೆಜಿಸ್ಲೇಷನ್ ಕನ್ನಡದಲ್ಲಿ ಕೂಡ ಇದೇ ರೀತಿ ಕೊಟ್ಟು ಬಿಡ್ತಾರೆ. ಡಾಕ್ಟ್ರಿನ್ ಆಫ್ ಕಲರಬಲ್ ಲೆಜಿಸ್ಲೇಷನ್ ಅಂತ ಅದೇ ರೀತಿ ಸ್ಕ್ರಿಪ್ಟ್ ಅನ್ನ ಕೊಡ್ತಾರೆ, ಲಿಪಿಯನ್ನ ಅದೇ ಕೊಡ್ತಾರೆ. ಕಲರಬಲ್ ಲೆಜಿಸ್ಲೇಷನ್, ಡಾಕ್ಟ್ರಿನ್ ಆಫ್ ಪಿತ್ ಅಂಡ್ ಸಬ್ಸ್ಟೆನ್ಸ್, ಡಾಕ್ಟ್ರಿನ್ ಆಫ್ ಡಬಲ್ ಎಫೆಕ್ಟ್, ನನ್ ಆಫ್ ದೇವ್. ಇದು ತುಂಬಾ ಡಾಕ್ಟ್ರಿನ್ಗಳಿದಾವು. ಒಂದು 10ರಿಂದ 12 ಡಾಕ್ಟ್ರಿನ್ ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳ್ತಿರ್ತಾರೆ. ಅದನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬರ್ತದೆ. ಇದರಲ್ಲಿ ಯಾವ್ದು ಸರಿ ಅದು ಅಂದ್ರೆ ಡಾಕ್ಟ್ರಿನ್ ಆಫ್ ಪಿತ್ ಅಂಡ್ ಸಬ್ಸ್ಟೆನ್ಸ್. ಹಂಗಂದ್ರೆ ಏನು ಸ್ನೇಹಿತರೆ, ಕರ್ನಾಟಕಕ್ಕೆ ಏನ್ ಪವರ್ ಕೊಟ್ಟಿದೆ ಅದರಲ್ಲಿ ಅದೇ ಸಾರ್ವಭೌಮ, ಭಾರತಕ್ಕೆ ಏನ್ ಪವರ್ ಇದೆ ಅದರಲ್ಲಿ ಅದೇ ಸಾರ್ವಭೌಮ. ಇವ್ರು ಹೋಗಿ ಅವರಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು, ಅವ್ರು ಬಂದು ಇವರಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು. ಎಕ್ಸಾಂಪಲ್ ಏನ್ ಕೊಟ್ಟಿದ್ದೆ, ನಿಮ್ಮ ಮನೆ ಇದೆ, ನಿಮ್ಮ ಮನೆದು ನೀವು ಅಷ್ಟೇ ನೋಡ್ಕೋಬೇಕು. ಈಗ ಯಾವ್ದೋ ಒಂದು ನಿಮ್ಮ ಮನೆಯಲ್ಲಿ ಇರ್ತದೆ, ನಿಮ್ಮ ತಂದೆ ತಾಯಿ ಕೂತ್ಕೊಂಡಿರ್ತಾರೆ, ಟಿವಿ ನೋಡ್ತಿರ್ತಾರೆ, ಸೀರಿಯಲ್ ನೋಡಿದಾಗ ಏನಂತಾರ ಅವರು, ಈ ಸೀರಿಯಲ್ ನೋಡ್ತಿರ್ಬೇಕಾದ್ರೆ ಬೇರೆದವ್ರ ಮನೆ ವಿಚಾರ ಇರ್ತದಲ್ಲ ಸೀರಿಯಲ್ ಅಲ್ಲಿ. ಅದ್ಯಾವುದೋ ಒಂದು ಹುಡುಗ ಹುಡುಗಿ ಲವ್ ಮಾಡಿರ್ತಾರೆ, ಅವ್ರ ಅಪ್ಪ ಅಮ್ಮ ಒಪ್ತಾ ಇರೋಲ್ಲ. ತುಂಬಾ ಒಳ್ಳೆ, ಎಷ್ಟು ಒಳ್ಳೆಯವರು ಅದಾರೆ, ಒಬ್ಬಕ್ಕೆಲ್ಲ ಅವ್ರ ಅಪ್ಪ ಅಮ್ಮಗೆ ಏನಾಗಿದೆ ಅಂತಿರ್ತಾರೆ. ಇದೇ ಚಾನ್ಸ್ ನಮಗೆ ಸಿಕ್ಕಿದೆ ಅಂತ ನೀವೇನಾದ್ರೂ ಹೋಗಿ ನಿಮ್ ಲವ್ ಸ್ಟೋರಿ ಬೇರೆ ಕಾಸ್ಟ್ ಏನಾದ್ರು ಹೇಳಕ್ ಹೋದ್ರೆ ರೌದ್ರಾವತಾರ ಕಾಂತಾರ ಅದು ಎಫೆಕ್ಟ್ ಆಗ್ಬಿಡ್ತದೆ. ಸೊ ಸೊ ನಿಮ್ಮ ಮನೆ ಅಷ್ಟೇ, ಅವ್ರು ಬೇರೆದವ್ರದ್ದು ಅಂದ್ರೆ ಬಹಳ ಆರಾಮಾಗಿ ಕೂಲಾಗಿ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು. ಬಟ್ ನಿಮ್ಮದು ಮನೆ ಬಂದಾಗ ಅವ್ರು ಚೇಂಜ್ ಆಗ್ತಿರ್ತದೆ. ಸೊ ಇದೇ ತರ ಏನ್ ಹೇಳುತ್ತೆ, ನಿಮ್ಮ ಮನೇದ್ ನೀವು ಅಷ್ಟೇ ನೋಡ್ಬೇಕು, ಅವ್ರ ಮನೇದ್ ಅವ್ರಿಗೆ ಅಂತ. ಈ ತರ ಮೀನಿಂಗ್ ಅನ್ನ ಕೊಡುವಂತದ್ದು ಡಾಕ್ಟ್ರಿನ್ ಆಫ್ ಪಿತ್ ಅಂಡ್ ಸಬ್ಸ್ಟೆನ್ಸ್. ಎಕ್ಸಾಮ್ ಅಲ್ಲಿ ಕೇಳಿದಾರೆ ಇದೇ ಪಾಯಿಂಟ್, ಇದೇ ಮೀನಿಂಗ್ ಅಲ್ಲೇ ಕೊಡ್ತಾರೆ ನಿಮ್ ಕ್ವಶನ್. ಕೊಟ್ಟ ತಕ್ಷಣ ಇಷ್ಟು ನೆನ್ಪಿಟ್ಕೊಳ್ಳಿ, ಈ ಸೀರಿಯಲ್ ನಿಮ್ಮ ಮನೆ ಪಕ್ಕ ಆ ತರದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಈ ಡಾಕ್ಟ್ರಿನ್ ಆಫ್ ಕಲರಬಲೈಸೇಷನ್ ಬಗ್ಗೆ ಮತ್ತೆ ಕ್ವಶನ್ ಇದೆ, ಅದನ್ನ ಹೇಳ್ತೀನಿ ನಿಮ್ಗೆ. ಓಕೆ, ಇದು ಸರಿಯಾದ ಉತ್ತರ. ವಾಟ್ ಈಸ್ ದ ರ್ಯಾಂಕ್ ಆಫ್ ಯೂನಿಯನ್ ಕ್ಯಾಬಿನೆಟ್ ಸೆಕ್ರೆಟರಿ? ಈ ತರ ಸ್ವಲ್ಪ ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ ಕೇಳ್ತಾರೆ. ಟೇಬಲ್ ಆಫ್ ಪ್ರೆಸಿಡೆನ್ಸಿ ಇಂಡಿಯಾದಲ್ಲಿ ಯಾವುದಕ್ಕೆ ಆದ್ಯತೆ ಕೊಟ್ಟಿದ್ದೀರಿ? 5ನೇ ನಂಬರ್, 9, 11 ಮತ್ತು 15. ಸರಿಯಾದ ಉತ್ತರ 11. ಇಲ್ಲಿ ನನಗೆ ಹೇಳಿ 5ನೇ ನಂಬರ್ ಯಾರಿದ್ದಾರೆ, ಇದು ಕೂಡ ಇಂಪಾರ್ಟೆಂಟ್ ಕೇಳ್ತಾರೆ. ಫಸ್ಟ್ ನೀವು ಕಮೆಂಟ್ ಸೆಕ್ಷನ್ ಏನ್ ಹೇಳ್ಬೇಕು, ಫಸ್ಟ್ ಟಾಪ್ ಯಾರು ಸ್ನೇಹಿತರೆ? ಈಗ ಯಾರೋ ನೀವು ಜಿಲ್ಲಾಧಿಕಾರಿ ಆಗಿರ್ತೀರಿ ಅನ್ಕೊಳ್ಳಿ, ಅಥವಾ ತಹಶೀಲ್ದಾರ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಏನೋ ಒಂದು ಆಗಿರ್ತೀರಿ, ಡಿವೈಎಸ್ಪಿ ಈ ತರ ಆದಾಗ ನೀವು ಎಲ್ಲರೂ ಒಟ್ಟಿಗೆ ಈ ತರ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಗವರ್ನರ್, ಚೀಫ್ ಮಿನಿಸ್ಟರ್, ಯೂನಿಯನ್ ಇವರು ಕ್ಯಾಬಿನೆಟ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರೆಲ್ಲ ಒಟ್ಟಿಗೆ ಬಂದಾಗ ಯಾರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋದು ನಿಮ್ಗೆ ಯಾರು ಇಷ್ಟನೋ ಹಂಗಿಲ್ಲ, ಹಂಗ್ ಕೊಡಕ್ ಬರಲ್ಲ. ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಇರ್ತದೆ. ಆದ್ಯತೆನ ಫಸ್ಟ್ ಇವ್ರಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ನೀವು ಒಬ್ಬ ಅಧಿಕಾರಿಯಾಗಿ ಫಸ್ಟ್ ಭೇಟಿಯಾಗಿ ಹೋಗಿ ಮೋದಿ ಬಂದ್ರಂತ ಮೋದಿ ಕೈ ಕೊಡೋದಲ್ಲ, ಅವರೆಲ್ಲ ಒಟ್ಟಿಗೆ ಬರ್ತಾರೆ. ಫಸ್ಟ್ ರಾಷ್ಟ್ರಪತಿನೇ ಇಂಪಾರ್ಟೆನ್ಸ್, ಸೆಕೆಂಡ್ ಯಾರು ವೈಸ್ ಪ್ರೆಸಿಡೆಂಟ್, ಥರ್ಡ್ ಪ್ರೈಮ್ ಮಿನಿಸ್ಟರ್, ಫೋರ್ತ್ ಯಾರು, ಫಿಫ್ತ್ ಯಾರು ಹೇಳಿ ಸ್ನೇಹಿತರೆ. ಮತ್ತು ಭಾರತ ರತ್ನ ಕೊಟ್ಟವರಿಗೆ ಎಷ್ಟನೇದಿದೆ ಅದು ಕೂಡ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನಿಮ್ಮ ತಾಲೂಕ್ ಪ್ಲೇಸ್ ಅಲ್ಲಿ, ಜಿಲ್ಲೆಯಲ್ಲಿ ನೀವು ಮುಂದೆ ಅಧಿಕಾರಿಗಳಾದ ಮೇಲೆ ಏನೋ ಒಂದು ಫಂಕ್ಷನ್ ನಡೀತಿರ್ತದಲ್ಲ, ನೀವು ಟೇಬಲ್ ಕೂಡ ಅದೇ ತರ ಅರೇಂಜ್ ಮಾಡ್ಬೇಕು. ನೀವು ಅಲ್ಲಿ ಚೀಫ್ ಮಿನಿಸ್ಟರ್ ಬರ್ತಾರಾ, ಅಥವಾ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಬರ್ತಾರಾ, ಕರ್ನಾಟಕದ ಮಿನಿಸ್ಟರ್ ಬರ್ತಾರಾ, ಅಥವಾ ಸೆಕ್ರೆಟರಿ ಅವ್ರು ಬರ್ತಾರ, ಯಾರು ಅವ್ರ ತಕ್ಕಂಗೆ ಟೇಬಲ್ ಹಾಕಿ ಅವ್ರ ಹೆಸರು ಅಂಟಿಸಿರ್ಬೇಕಲ್ಲಿ. ಅಲ್ಲಿ ಹೋಗಿ ಇವ್ರನ್ನ CM ಇದ್ದವ್ರ ಮಧ್ಯದಲ್ಲಿ ಇಟ್ಟು ಅವ್ರ ಪಕ್ಕದಲ್ಲಿ ಯಾವ್ದೋ MLA ನ ಹಂಗೆಲ್ಲ ಕೂರ್ಸಾಕ್ ಬರಲ್ಲ. ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಲ್ಲೇ ಕೊಡ್ಬೇಕು. ಆ MLA ಭಾಳ ಕ್ಲೋಸ್ ರೀ CM-ಗೆ, ಅವ್ರ ಪಕ್ಕನೆ ಕೂಲಿಸ್ತೀನಿ ನಾನು ಅಂತಂದ್ರೆ ಅವ್ರು ಬಂದು ಹೇಳಿದ್ರು ಇಲ್ಲ ಹಂಗೆಲ್ಲ ನಡೆಯ, ನೀ ನಡಿಯಪ್ಪ ಆ ಕಡೆ ಅಂತ ನೀಟಾಗಿ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಡ್ಯೂಟಿ ಅದು ಅಕಸ್ಮಾತ್ ನೀವು ಅದನ್ನ ಮಾಡಿಲ್ಲ ಅಂದ್ರೆ ಅಲ್ಲ ಸಸ್ಪೆಂಡ್ ಕೂಡ ಮಾಡ್ಬೋದು, ಸಸ್ಪೆಂಡ್ ಕೂಡ ಮಾಡೋದು ಅದು ಅವಕಾಶ ಇದೆ. ಯಾಕಂದ್ರೆ ನೀವು ಪ್ರೋಟೋಕಾಲ್ ಅನ್ನ ಫಾಲೋ ಮಾಡಿಲ್ಲ ನೀವು ಅಂತಂದಂಗ. ಸೊ ಇದು ನೆನ್ಪಿಟ್ಕೊಳ್ಳಿ ಇವನ್ನೆಲ್ಲ. ಓಕೆ, ಮತ್ತೆ ನೀವು ಮುಂದೆ ಆಫೀಸರ್ ಆದ್ಮೇಲೆ ಎಲ್ಲ ಹೇಳ್ಕೊಡ್ತಾರ ಅವರೆಲ್ಲ ಪ್ರೋಟೋಕಾಲ್, ಈಗ ಸ್ವಲ್ಪ ಐಡಿಯಾ ಇರಲಿ ಆ ತರ. ಓಕೆ, ನಂತರ ಕ್ಯಾಬಿನೆಟ್ ವ್ಯವಸ್ಥೆಯ ಬಗ್ಗೆ ಈ ಕೆಳಗಿನಗಳಲ್ಲಿ ಯಾವುದು ತಪ್ಪಾಗಿದೆ? ತಪ್ಪಾಗಿರೋದನ್ನ ಹೇಳಬೇಕು. ಕ್ಯಾಬಿನೆಟ್ ವಿಚಾರಣೆಯನ್ನು ರಹಸ್ಯವಾಗಿಡಲಾಗಿದೆ. ಈಗ ಕ್ಯಾಬಿನೆಟ್ ಮೀಟಿಂಗ್ ನಡೀತಿರ್ತಾವಲ್ಲ ಅದನ್ನ ರಹಸ್ಯವಾಗಿಡ್ತಾರೆ. ಕೆಲವೊಂದು ಪಾಯಿಂಟ್ ಅಷ್ಟೇ ಬಂದು ಹೊರಗಡೆ ಹೇಳ್ತಾರೆ. ಆಮೇಲೆ ಮತ್ತೇನು ಡಿಸ್ಕಸ್ ಮಾಡಿದ್ರಿ ಸರ್ ಅಂತ ಟಿವಿಯರ್ ಹೇಳ್ತಿರ್ತಾರಲ್ಲ, ಮಾಡಿದೀವಿ ಏನೋ ಒಂದು ಮಾಡಿದೀವಿ, ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇಷ್ಟು ಹೇಳಿ ಅಂತ ಹೇಳ್ತಿರ್ತಾರೆ. ಸೊ ತಪ್ಪಾಗಿರೋದು ಯಾವುದು? ಪ್ರೊಸೀಡಿಂಗ್ಸ್ ಆಫ್ ದ ಕ್ಯಾಬಿನೆಟ್ ಆರ್ ಕೆಪ್ಟ್ ಸೀಕ್ರೆಟ್ ಆಗ್ತದೆ, ಅದು ತಪ್ಪಾ ಸರಿನಾ? ದ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೈಡ್ಸ್ ದ ಕ್ಯಾಬಿನೆಟ್ ಮೀಟಿಂಗ್. ಕ್ಯಾಬಿನೆಟ್ ಸಭೆಯ ಅಧ್ಯಕ್ಷತೆಯನ್ನು ಪ್ರಧಾನಿ ವಹಿಸುತ್ತಾರೆ. ಕ್ಯಾಬಿನೆಟ್ ಮೀಟಿಂಗ್ ಅಂದ್ರೆ ಯಾರು ತಗೊಂತಾರೆ? ಕರ್ನಾಟಕದಲ್ಲಿ ಆದ್ರೆ ಮುಖ್ಯಮಂತ್ರಿ ತಗೊಂತಾರೆ, ಅಲ್ಲಿ ಪ್ರಧಾನಮಂತ್ರಿ. ಕ್ಯಾಬಿನೆಟ್ ಸದಸ್ಯರನ್ನು ಪ್ರಧಾನಮಂತ್ರಿ ಆಯ್ಕೆ ಮಾಡ್ತಾರೆ.
ಕ್ಯಾಬಿನೆಟ್ ಯಾರ್ಯಾರು ಕ್ಯಾಬಿನೆಟ್ ಮಿನಿಸ್ಟರ್ ಅನ್ನೋದು ಆಯ್ಕೆ ಮಾಡೋದು ಯಾರು? ಕ್ಯಾಬಿನೆಟ್ ಮಿನಿಸ್ಟರ್ ಇವ್ರು ಆಗ್ಬೇಕು, ಇವ್ರು ಮಿನಿಸ್ಟರ್ ಆಫ್ ಸ್ಟೇಟ್ ಆಗ್ಬೇಕು ಅಂತ ಯಾರು ಅವ್ರನ್ನ ಆಯ್ಕೆ ಮಾಡೋದು? ಆಯ್ಕೆ ಅಂತ ಕೇಳ್ತಿದಾರೆ, ಅಪಾಯಿಂಟ್ ಅಲ್ಲ, ಆಯ್ಕೆ, ಸೆಲೆಕ್ಷನ್. ನಮ್ಮ ಸಂವಿಧಾನದಿಂದ ಆಂತರಿಕ ಕ್ಯಾಬಿನೆಟ್ ಅನ್ನು ನಿಗದಿಪಡಿಸಲಾಗಿದೆ. ಸಂವಿಧಾನದಲ್ಲಿ ಕೊಡಿ ಇನ್ನರ್ ಕ್ಯಾಬಿನೆಟ್ ಅಂತ ಇರ್ತದೆ. ಇಂದಿರಾ ಗಾಂಧಿ ಟೈಮಲ್ಲಿ, ರಾಜೀವ್ ಗಾಂಧಿ ಟೈಮಲ್ಲಿ ಎಲ್ಲ ಇನ್ನರ್ ಕ್ಯಾಬಿನೆಟ್ ಅಂದ್ರೆ ಇನ್ನರ್ ಸರ್ಕಲ್ ಆ ತರ ಅವ್ರದೇ ಒಂದು. ಅದು ಕ್ಯಾಬಿನೆಟ್ ವ್ಯವಸ್ಥೆ ಸಂಬಂಧಪಟ್ಟಾಗ ಯಾವುದು ತಪ್ಪಾಗಿದೆ? ಸರಿಯಾದ ಉತ್ತರ ಇದು ತಪ್ಪಾಗಿದೆ. ಇವೆಲ್ಲ ಸರಿ ಇದೆ. ಕ್ಯಾಬಿನೆಟ್ ವಿಚಾರಣೆ ರಹಸ್ಯವಾಗಿರ್ತಾರೆ, ಹೌದು. ಕ್ಯಾಬಿನೆಟ್ ಸಭೆಯ ಅಧ್ಯಕ್ಷತೆ ಪ್ರಧಾನಿನೇ ವಹಿಸೋದು, ಅವ್ರು ಇಲ್ಲಾಂದ್ರೆ ಯಾರು ಸೀನಿಯರ್ ಮೆಂಬರ್ ಅಷ್ಟೇ, ಬಟ್ ಪ್ರಧಾನಿನೇ ಫಸ್ಟ್ ವಹಿಸೋದು. ಕ್ಯಾಬಿನೆಟ್ ಸದಸ್ಯರ ಪ್ರಧಾನಮಂತ್ರಿನೇ ಆಯ್ಕೆ ಮಾಡೋದು. ಕ್ಯಾಬಿನೆಟ್ ಮಿನಿಸ್ಟರ್ನ ಯಾರು ಅಪಾಯಿಂಟ್ ಮಾಡ್ತಾರಂದ್ರೆ ರಾಷ್ಟ್ರಪತಿ ಅಪಾಯಿಂಟ್ ಮಾಡ್ತಾರೆ. ಬಟ್ ಇಂಥವ್ರೇ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ಬೇಕಂತ ಆಯ್ಕೆ, ಚಾಯ್ಸ್ ಮಾಡೋದು ಯಾರು? ಸೆಲೆಕ್ಟ್ ಮಾಡೋದು ಯಾರು? ಪ್ರಧಾನಮಂತ್ರಿ ಮಾಡ್ತಾರೆ. ಓಕೆ. ಇನ್ನರ್ ಕ್ಯಾಬಿನೆಟ್ ಅಂದ್ರೆ ಏನಾಗುತ್ತೆ ಇಲ್ಲಿ ನೋಡಿ, ಇದೊಂದು ಕೌನ್ಸಿಲ್ ಆಫ್ ಮಿನಿಸ್ಟರ್, ಇಷ್ಟು ಜನ ಇರ್ತಾರೆ. ಈಗ ನಮ್ಗೆ ಎಷ್ಟು ಇರ್ಬೇಕಂತಿದೆ ಕೌನ್ಸಿಲ್ ಆಫ್ ಮಿನಿಸ್ಟರ್? 15% ಆಫ್ ದಿ ಟೋಟಲ್ ಸ್ಟ್ರೆಂತ್ ಆಫ್ ದಿ ಯಾವುದು? ಪಾರ್ಲಿಮೆಂಟಾ ಲೋಕಸಭಾನ? ಹೇಳಿ ನೋಡೋಣ ಕಮೆಂಟ್ ಅಲ್ಲಿ. 15% ಆಫ್ ದಿ ಸ್ಟ್ರೆಂತ್ ಇರಬೇಕಂತಿದೆ. 15% ಆಫ್ ದಿ ಪಾರ್ಲಿಮೆಂಟ್ ಇರಬೇಕಾ? 15% ಆಫ್ ದ ಲೋಕಸಭಾನ? 15% ಆಫ್ ದ ರಾಜ್ಯಸಭಾನ? ಹೇಗೆ ಅನ್ನೋದು ಹೇಳಿ. ಯಾವ ತಿದ್ದುಪಡಿ ಮೂಲಕ ಇದೆ ಅಂತಂದ್ರು 15% ಆಫ್ ವಾಟ್ ಅನ್ನೋದನ್ನ ಹೇಳಿ. ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಷ್ಟು 15% ಇದಾರೆ ಅನ್ಕೊಳ್ಳಿ. ಓಕೆ. ಇದಾದ ನಂತರ ಇಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಅಂದ್ರೆ ಸ್ವಲ್ಪ ಜನ ಅಷ್ಟೇ ಇರ್ತಾರೆ. ಕ್ಯಾಬಿನೆಟ್ ಮಿನಿಸ್ಟರ್ ಒಂದು 20-25 ಜನ ಇರ್ತಾರೆ. ಇದರೊಳಗೆ ಮತ್ತ ಇನ್ನೊಂದು ಇನ್ನರ್ ಕ್ಯಾಬಿನೆಟ್ ಅಂತ ಬರುತ್ತೆ. ಇಲ್ಲಿ ಇದು ಚಿಕ್ಕದಾಗಿರ್ತದೆ. ಇದೇನಪ್ಪಾ? ಈ ಇನ್ನರ್ ಕ್ಯಾಬಿನೆಟ್ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅನ್ನೋದು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ, ಇದು ಸಂವಿಧಾನದಲ್ಲಿದೆ. ಈ ಕ್ಯಾಬಿನೆಟ್ ಅನ್ನೋದು ಇದು ಕೂಡ ಸಂವಿಧಾನದಲ್ಲಿದೆ. ಬಟ್ ಇದು ಒಳಗಡೆ ಏನಿದೆ ಇನ್ನರ್ ಕ್ಯಾಬಿನೆಟ್ ಅಂತೀವಲ್ಲ, ಇದು ಸಂವಿಧಾನದಲ್ಲಿ ಕೊಟ್ಟಿಲ್ಲ. ಇನ್ನರ್ ಕ್ಯಾಬಿನೆಟ್ ಅಲ್ಲಿ ಯಾರು ಇರ್ಬೋದು ಸ್ನೇಹಿತರೆ? ಆ ಇನ್ನರ್ ಕ್ಯಾಬಿನೆಟ್ ಗಳಲ್ಲಿ ನಿಮಗೆ ನಿಮ್ಮ ಫ್ರೆಂಡ್, ಪ್ರಧಾನಮಂತ್ರಿಯ ಕ್ಲೋಸ್ ಫ್ರೆಂಡ್, ಹಳೆಯ ಕಾಲ ಚಡ್ಡಿ ದೋಸ್ತ ಇದ್ರೆ ಅವನು ಕರ್ಕೋಬಹುದು. ಅವ್ರ ಮಕ್ಕಳು, ಅವ್ರ ಹೆಂಡತಿ, ಯಾರು ಬೇಕಾದ್ರೂ ಇರ್ಬೋದು ಅದರಲ್ಲಿ. ಯಾಕಂದ್ರೆ ಅವ್ರು ಕ್ಲೋಸ್, ತುಂಬಾ ಕ್ಲೋಸ್ ಇರುವಂತವ್ರನ್ನು ಕೂಡ ಇಟ್ಕೋಬಹುದು. ಈಗ ನೀವೇ ಏನೋ ಒಂದು ದೊಡ್ಡ ಅಧಿಕಾರಿ ಆಗಿರ್ತೀರ ಅನ್ಕೊಳ್ಳಿ, ಏನೋ ಒಂದು ಸಮಸ್ಯೆ ಇತ್ತಂದ್ರೆ ಒಂದ್ಸಲ ನಿಮ್ದು ಯಾವ್ದೋ ಹಳೆ ಚಡ್ಡಿ ದೋಸ್ತ್ ಊರಲ್ಲಿ ಇರ್ತಾರೆ, ಅವ್ನ್ ಕೂಡ ಸೊಲ್ಯೂಷನ್ ಕೆಲವೊಂದ್ಸಲ ಅವ್ನ ಜೊತೆ ಮಾತಾಡಿದ್ರೆ, ಅಥವಾ ಹುಡುಗಿ ಜೊತೆ ಮಾತಾಡಿದ್ರೆ, ಅದು ನೀವು ಹುಡುಗಿ ಆತರ ನಿಮ್ ಫ್ರೆಂಡ್ ಇದ್ದಾರಿಗೆ ಅವ್ರು ಕೇಳಿದ್ರೆ ಅವಾಗ ಒಂದು ಸಮಾಧಾನ ಇರ್ತದೆ, ಒಂದು ಸೊಲ್ಯೂಷನ್ ಸಿಗ್ತಾ ಇರ್ತದೆ. ಅದನ್ನ ಇನ್ನರ್ ಕ್ಯಾಬಿನೆಟ್ ಅಂತ ಪ್ರಧಾನಮಂತ್ರಿಗಳು ಮಾಡ್ಕೊಂಡು ಇರ್ತಾರೆ. ಅದು ನಮ್ಮ ಕ್ಯಾಬಿನೆಟ್ ವ್ಯವಸ್ಥೆಯಲ್ಲಿ ಇಲ್ಲ, ತಪ್ಪಾಗಿದೆ ಅದು. ಅದನ್ನ ಸಂವಿಧಾನದಲ್ಲಿ ಕೊಟ್ಟಾರ ಅಂತ ಹೇಳ್ತಾರೆ, ಸಂವಿಧಾನದಲ್ಲಿ ಕೊಟ್ಟಿಲ್ಲ ಸ್ನೇಹಿತರೆ. ಅರ್ಥ ಆಯ್ತಲ್ಲ ಇದು? ಕೌನ್ಸಿಲ್ ಆಫ್ ಮಿನಿಸ್ಟರ್, ಮಂತ್ರಿ ಮಂಡಲದ ಸಂವಿಧಾನದಲ್ಲಿ ಇದೆಯಾ? ಎಸ್ ಇದೆ. ಕ್ಯಾಬಿನೆಟ್ ಮಿನಿಸ್ಟರ್ ಸಂವಿಧಾನದಲ್ಲಿ ಎಸ್ ಇದೆ. ಇನ್ನರ್ ಕ್ಯಾಬಿನೆಟ್ ಸಂವಿಧಾನದಲ್ಲಿ ಇದೆಯಾ? ಇಲ್ಲ. ಅದು ರೂಢಿಗತ, ಹಂಗ ಸುಮ್ಮನೆ ಮಾಡಿರ್ತಾರೆ, ಅದನ್ನ ಇಟ್ಕೊಂಡಿರ್ತಾರೆ. ಓಕೆ. ಸೊ ಅದು ನೆನಪಿರ್ಲಿ. ಅತ್ಯಂತ ಬಲವಾದ ಕೇಂದ್ರವನ್ನು ರಚಿಸುವುದು ಡ್ಯಾಶ್. ಯಾವುದು? ಫೆಡರಲ್ ವೈಶಿಷ್ಟ್ಯ, ಫೆಡರಲ್ ಫ್ಯೂಚರ್ ಅಂತಿದೆ, ಅದರಲ್ಲಿ ಬಲವಾದ ಕೇಂದ್ರ ಇರ್ತದೆ. ನಮ್ಮ ದೇಶದ ಯಾವುದು ಫೆಡರಲ್? ಏನದು? ನಾನ್ ಫೆಡರಲ್, ಫೆಡರಲ್ ಅಲ್ಲದ ಅದರಲ್ಲಿ ಇರುವಂತದ್ದು ವಿಶೇಷಣ. ಕ್ವಾಶಿ ಫೆಡರಲ್ ಅಲ್ಲಿ ತುಂಬಾ ಬಲವಾದ ಕೇಂದ್ರ ಇರ್ತದ. ನ್ಯಾಷನಲ್ ಫ್ಯೂಚರ್. ನಮ್ಮಲ್ಲಿ ಕೇಂದ್ರ ಬಲವಾಗಿದೆಯೋ ಇಲ್ಲೋ? ಕೇಂದ್ರನೇ ಪವರ್ಫುಲ್ ನಮ್ದು. ಯಾಕಂತೀರಿ ಹಂಗೆ? ಕೇಂದ್ರ ಯಾಕೆ ಪವರ್ಫುಲ್? ನೋಡಿ, ಕೇಂದ್ರಕ್ಕೆ ಬಜೆಟ್ ಎಷ್ಟಿದೆ ನೋಡಿ. ಅಧಿಕಾರ ತುಂಬಾ ದೊಡ್ಡ ಅಧಿಕಾರ ಇದೆ ಕೇಂದ್ರಕ್ಕೆ. ಅದಕ್ಕೆ ಬಜೆಟ್ ಎಷ್ಟು ಯಾರು ಹೇಳ್ತೀರಿ? 48 ಲಕ್ಷ ಕೋಟಿದ. ಮುಂದೆ ಎಷ್ಟು ಚಿಲ್ಲರ ಹಣ ಇವನ್ನ ಹೇಳಿ. 48 ಲಕ್ಷದ ಎಷ್ಟು ಸಾವಿರ ಎಷ್ಟು ಅನ್ನೋದನ್ನ ಹೇಳಿ. ಎಕ್ಸಾಕ್ಟ್ ನಂಬರ್ ಕೂಡ ಕೇಳ್ತಾರೆ. ಕರ್ನಾಟಕದ ಎಷ್ಟಿದೆ ಸ್ನೇಹಿತರೆ? ಹತ್ರ 4 lakh crore ಅನ್ನುವಂಥದ್ದು ಅಷ್ಟೇ ಇರ್ತದೆ. ಕರ್ನಾಟಕದ್ದು ಜಸ್ಟ್ 4 lakh crore ಅನ್ನುವಂಥದ್ದು ಇರ್ತದೆ. 1 ಸೆಕೆಂಡ್. ಓಕೆ. ಇವೆರಡು ಆನ್ಸರ್ ಅನ್ನ ಮಾಡಿ. ಇದರಲ್ಲಿ ಏನಿದೆ ಬಲವಾದ ಕೇಂದ್ರ ಅನ್ನುವಂಥದ್ದು ಹೇಗೆ ಯಾರು ಮಾಡ್ತಾರೆ ಇದು ಅಂತಂದ್ರೆ ಇಲ್ಲಿ ಫೆಡರಲ್ ಸಿಸ್ಟಮ್ ಅಲ್ಲಿ ಫೆಡರಲ್ ಫ್ಯೂಚರ್ ಅದು. ನಮ್ಮಲ್ಲಿ ಬಲವಾದ ಕೇಂದ್ರ ಇದೆ, ಯಾಕಂದ್ರೆ ತುಂಬಾ ಎಲ್ಲ ಪವರ್ ಇರೋದೇ ಅವರಿಗೆ ಜಾಸ್ತಿ. ಮೋದಿ ಮತ್ತು ಸಿದ್ದರಾಮಯ್ಯ ಒಟ್ಟಿಗೆ ಬಂದ್ರಂದ್ರೆ ಯಾರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಿ? ಮೋದಿಗೆ ಹೋಗುತ್ತೆ. ಒಬ್ಬ ಮೋದಿ ಅನ್ನೋದು, ಇವ್ರು ಯಾರಾದ್ರೂ ಇಲ್ಲಿ ಯಾವ್ದೋ ನಿಮ್ಮ ಊರಿಗೆ, ತಾಲೂಕಿಗೆ, ಜಿಲ್ಲೆಗೆ ಬರ್ತಾರ ಅನ್ಕೊಳ್ಳಿ, 1 ವಾರದಿಂದ ಪ್ರಿಪರೇಷನ್ ಸ್ಟಾರ್ಟ್ ಆಗುತ್ತೆ. ಸೇಮ್ ಅಂದ್ರೆ ಅವತ್ತೇ ಬರ್ಬೇಕು, ಅವತ್ತೇ ಪ್ರಿಪರೇಷನ್ ಮಾಡಿ. ಮಿನಿಸ್ಟರ್ ಅಂದ್ರೆ ಯಾರು ಕೇಳೋದೇ ಇಲ್ಲ ಅವ್ರಿಗೆ, ಆ ತರ ಇರ್ತದೆ. ಸೊ ಕೇಂದ್ರನೇ ತುಂಬಾ ಸ್ಟ್ರಾಂಗ್. ಫೆಡರಲ್ ಫ್ಯೂಚರ್ ಇದೆ ನಮ್ದು. ಫೆಡರಲ್ ಯಾವುದು, ಯೂನಿಟರಿ ಫ್ಯೂಚರ್ ಎರಡು ಇದಾವೆ. ಆ ಪಾಯಿಂಟ್ಗಳನ್ನು ಮತ್ತೆ ನೋಡೋಣ. ಓಕೆ. ಸೊ ಇಲ್ಲಿ ಏನಿದೆ? ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸಲು ಈ ಕೆಳಗಳಲ್ಲಿ ಯಾವುದು ನಿಯಮಿತವಾಗಿ ಸಭೆ ಸೇರುತ್ತದೆ? ಈಗ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಸರ್ಕಾರದ ಕೆಲಸ ಮಾಡ್ಬೇಕಲ್ಲ, ಅದು ಅವಾಗ ಸಭೆ ಸೇರೋದು. ಅದು ರಾಜ್ಯ ಸಚಿವರು ಇರ್ತಾರಲ್ಲ, ಸ್ಟೇಟ್ ಮಿನಿಸ್ಟರ್ ಅಂತ, ಅವ್ರು ಸೇರ್ತಾರ? ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್, ಮಂತ್ರಿಗಳ ಪರಿಷತ್ತು, ಮಂತ್ರಿ ಮಂಡಲ ಅಂತೀವಲ್ಲ, ಅವ್ರು ಸೇರ್ತಾರ? ಅಥವಾ ಕ್ಯಾಬಿನೆಟ್ ಅನ್ನೋದು ಸೇರುತ್ತಾ? ಸಂಸತ್ತು ಸೇರುತ್ತಾ? ಯಾವ್ದು ಆನ್ಸರ್ ಮಾಡಿ. ಸರಿಯಾದ ಉತ್ತರ ಕ್ಯಾಬಿನೆಟ್ ಇಸ್ ದ ರೈಟ್ ಆನ್ಸರ್. ಮಂತ್ರಿ ಪರಿಷತ್ ಸೇರೋದೇ ಇಲ್ಲ. ತುಂಬಾ ಜಾಸ್ತಿ ಜನ ಇರ್ತಾರೆ ಸ್ನೇಹಿತರು, ಅವರು ಬಹಳ ಜನ ಇರ್ತಾರೆ. ಅಷ್ಟು ಜನ ಎಲ್ಲ ಒಟ್ಟಿಗೆ ಸೇರೋದೇ ಇಲ್ಲ ಅವರು. ಬರೀ ಕ್ಯಾಬಿನೆಟ್ ಮಿನಿಸ್ಟರ್ ಒಂದ್ 20-25 ಜನ ಚೆನ್ನಾಗಿ ತುಂಬಾ ಟಾಪ್ ಮಿನಿಸ್ಟರ್ ಇರ್ತಾರಲ್ಲ. ಈಗ ಯಾರ್ಯಾರು ಕ್ಯಾಬಿನೆಟ್ ಮಿನಿಸ್ಟರ್ ಅಂತಂದ್ರೆ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಕ್ಯಾಬಿನೆಟ್ ಇದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ರೈಟ್. ಈ ರೈಲ್ವೆ ಮಿನಿಸ್ಟರ್ ತಗೊಂತಾರೆ, ಡಿಫೆನ್ಸ್ ಮಿನಿಸ್ಟರ್ ತಗೊಂಡಿರ್ತಾರೆ, ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇರ್ತಾರೆ.
ಈ ರೋಡ್ ಡೆವಲಪ್ಮೆಂಟ್ ರಿಲೇಟೆಡ್ ಮಿನಿಸ್ಟರ್, ಈ ಥರದ್ದು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು 10ರಿಂದ 12. ಈಗ ನಮಗೆ ಕುಮಾರಸ್ವಾಮಿ ಅವರಿಗೆ ಯಾವ ಮಿನಿಸ್ಟರ್ ಇದೆ? ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕ್, ಅಂದರೆ ಅವರು ಕ್ಯಾಬಿನೆಟ್ ಮೀಟಿಂಗ್ ಅಟೆಂಡ್ ಆಗ್ತಾರೆ. ಮತ್ತೆ ನಮ್ಮ ಇವರು ತುಮಕೂರು ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದರಲ್ಲ, ಅವ್ರಿಗೆ ಯಾವ ಕೊಟ್ಟಿದ್ದಾರೆ? ಅವರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಹೌದಾ? ಅವರು ಅಲ್ಲ. ಅವರು ಸೋಮಣ್ಣ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಅಲ್ಲ, ಮಿನಿಸ್ಟರ್ ಆಫ್ ಸ್ಟೇಟ್. ಅವರು ಕ್ಯಾಬಿನೆಟ್ಗೆ ಕಂಟಿನ್ಯೂಸ್ ಮೀಟಿಂಗ್ ಅಲ್ಲಿ ಇಲ್ಲ, ಅವ್ರನ್ನ ಕರೆದ್ರೆ ಹೋಗ್ತಾರೆ ಅಷ್ಟೇ, ಅದರ್ವೈಸ್ ಇಲ್ಲ. ಇವರು ಕುಮಾರಸ್ವಾಮಿ ಬೈ ಡಿಫಾಲ್ಟ್ ಮೀಟಿಂಗ್ ಅಲ್ಲಿ ಇದ್ದೇ ಇರ್ತಾರೆ. ಕ್ಯಾಬಿನೆಟ್ ಇದು ನಿಯಮಿತವಾಗಿ ಸೇರುವಂಥದ್ದು. ಓಕೆ, ಅರ್ಥ ಆಗ್ತಾ ಇದೆಯಾ ಇದರ ಪಾಯಿಂಟ್ಗಳನ್ನ? ಇನ್ನೊಂದಿಷ್ಟು ಸ್ವಲ್ಪ ಕ್ಲಾಸ್ಗಳಲ್ಲಿ ಇವನ್ನೆಲ್ಲ ಫಾಸ್ಟ್ ಆಗಿ ಮುಗಿಸಿ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಬೇಗ ಬೇಗ ಮುಗಿಸ್ತಾ ಹೋಗೋಣ. ಇದೆಲ್ಲ ಮುಂಬರುವಂತ PSI ಎಕ್ಸಾಮ್, ಪೊಲೀಸ್ ಕಾನ್ಸ್ಟೇಬಲ್, SD, FD ಎಲ್ಲದಕ್ಕೂ ಈ KS ಬರೆಯೋರು ಎಷ್ಟೋ ಜನ ಹುಡುಗರು ಸ್ಟೂಡೆಂಟ್ಗಳು ಇದನ್ನ ಕೇಳ್ಬಿಟ್ಟು KSಗೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ಅದನ್ನ ಕೇಳಿದಾಗ ನಮ್ಗೆ ಎಷ್ಟೋ ಖುಷಿ ಆಗುತ್ತೆ. ನೋಡಿ, ನಾವು ಹೇಳ್ತಾ ಇರೋದು ಸ್ವಲ್ಪ ಸ್ಟೂಡೆಂಟ್ಗಳಿಗೆ ಯೂಸ್ ಆಗ್ತದೆ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಓಕೆ, ರೈಟ್. ಥ್ಯಾಂಕ್ ಯು ಸ್ನೇಹಿತರೆ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ಒಟ್ಟಿನಲ್ಲಿ ಇದೊಂದು ಸಂಕಟಿ ಸರ್ ಅಕಾಡೆಮಿ ಅನ್ನೋದು ತುಂಬ ಬ್ರ್ಯಾಂಡ್ ಆಗಿ ಬೆಳಿಬೇಕು ಸ್ನೇಹಿತರೆ. ಆ ಥರ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಕೂಡ ತಿಳಿಸ್ತಾ ಹೋಗಿ, ಅವಾಗ ನಮಗೂ ಕೂಡ ಖುಷಿ ಇರ್ತದೆ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿ.